ಮನೆಯ ಮುಖ್ಯ ದ್ವಾರ ನಮ್ಮ ಮೇಲೆ ಹೇಗೆ ಪ್ರಭಾವ ಬೀರುತ್ತದೆ? ನಮಗೆ ಮೇನ್ ಡೋರು ಎಲ್ಲಿ ಬಂದರೆ ಉತ್ತಮ, ಅದೇ ರೀತಿ ಎಲ್ಲಿ ಬಂದರೆ ನೆಗೆಟಿವ್ ಆಗಿ ಕನ್ವರ್ಟ್ ಆಗುತ್ತೆ. ಬಾಗಿಲು ಇಡಬೇಕಾದ್ರೆ ಉಚ್ಚ ಸ್ಥಾನ ಯಾವುದು, ನೀಚ ಸ್ಥಾನ ಯಾವುದು, ಫಸ್ಟ್ ಅದನ್ನು ನಾವು ತಿಳ್ಕೊಬೇಕಾಗುತ್ತೆ. ನಮಸ್ಕಾರ ವೀಕ್ಷಕರೇ, ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ. ಇವತ್ತು ಮನೆಯ ಮುಖ್ಯ ಬಾಗಿಲು ಸಿಂಹದ್ವಾರ ಅಂತ ಹೆಂಗೆ ಕರಿತೀರಲ್ವ, ಅದನ್ನು ಯಾವ ರೀತಿ ನಾವು ಇಡಬೇಕಾಗುತ್ತೆ. ಈಗ ಕೆಲವರಿಗೆ ಪೂರ್ವದ ರೋಡ್ ಫೇಸಿಂಗ್ ಇರುತ್ತೆ, ಪಶ್ಚಿಮ ರೋಡ್ ಫೇಸಿಂಗ್, ಉತ್ತರ, ದಕ್ಷಿಣ, ಯಾವುದೇ ರೋಡ್ ಫೇಸಿಂಗ್ ಬಂದ್ರೂ ನಾವು ಮೇನ್ ಡೋರ್ ಎಲ್ಲಿ ಇಡಬೇಕಾಗುತ್ತೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಮೊದಲನೇದಾಗಿ ನಮಗೆ ಪೂರ್ವದಲ್ಲಿ ನಮಗೆ ಮೇನ್ ಡೋರ್ ಇಡಬೇಕಾದ್ರೆ ಎಲ್ಲಿ ಇಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ನೋಡಿ, ನಮಗೆ ಫಸ್ಟ್ ಏನಪ್ಪ ಅಂದರೆ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ. ಇಲ್ಲಿ ನಾವು ಪೂರ್ವದಲ್ಲಿ ಮೇನ್ ಡೋರ್ ಬರಬೇಕಾದ್ರೆ ನೋಡಿ, ಉತ್ತರದ ಗೋಡೆಯಿಂದ 9 ಇಂಚ್ ಬಿಟ್ಟು ನಮಗೆ ಬಾಗಿಲನ್ನ ಕೊಡಬೇಕಾಗುತ್ತೆ. ಇದು ಭಾರಿ ಉಚ್ಚ ಸ್ಥಾನ ಆಗಿರುತ್ತೆ. ಪೂರ್ವ ಮತ್ತು ಪೂರ್ವ ಈಶಾನ್ಯದಲ್ಲಿ ಬಾಗಿಲು ಬರಬೇಕು. ಈ ಪೂರ್ವ ಈಶಾನ್ಯದಲ್ಲಿ ಬಾಗಿಲು ಬಂದಾಗ ಏನಾಗುತ್ತೆ ಅಂದರೆ ಮನೆ ಯಜಮಾನ, ಮನೆಯ ಗಂಡು ಮಕ್ಕಳನ್ನ ತೋರಿಸುತ್ತೆ. ಅವ್ರು ಏನಂದರೆ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿರ್ತಾರೆ ಮತ್ತು ಒಳ್ಳೆ ಕೆಲಸದಲ್ಲಿರ್ತಾರೆ. ಪೂರ್ವ ಈಶಾನ್ಯದಲ್ಲಿ ಮೇನ್ ಡೋರ್ ಕೊಟ್ಟಾಗ ಗ್ರೋತ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಪೂರ್ವ ಈಶಾನ್ಯದಲ್ಲಿ ನಾವು ಬಾಗಿಲುಗಳನ್ನ ಕೊಟ್ಕೊಂಡಾಗ ಅದರ ಪೂರ್ಣ ಪ್ರಮಾಣದ ಪಾಸಿಟಿವ್ ಎನರ್ಜಿ ನಮಗೆ ಸಿಗ್ತಾ ಇರುತ್ತೆ. ಇನ್ನು ಕೆಲವ್ರು ಕೇಳ್ತಾರೆ, ಸರ್ ನಮಗೆ ಪೂರ್ವ ಮಧ್ಯ ಭಾಗದಲ್ಲಿ ಕೊಡ್ಬೋದಲ್ವಾ? ನಮ್ಗೆ ಯಾರೋ ಹೇಳಿದ್ದಾರೆ ಸರ್ 9ನೇ ಭಾಗ ಮಾಡಿ 3ನೇ ಭಾಗ 4ನೇ ಭಾಗದಲ್ಲಿ ಕೊಡಿ ಅಂತ ಹೇಳಿದ್ದಾರೆ. ಅದು ಯಾವ ರೀತಿ 9ನೇ ಭಾಗ ಅಂದರೆ ಈಶಾನ್ಯದಿಂದ ಆಗ್ನೇಯಕ್ಕೆ ಏನು ಮೆಜರ್ಮೆಂಟ್ ಬರುತ್ತೆ ಅದನ್ನು 9 ಭಾಗ ಆಗಿ ಡಿವೈಡ್ ಮಾಡಿ 3ನೇ ಭಾಗದಲ್ಲಿ ಅಥವಾ 4ನೇ ಭಾಗದಲ್ಲಿ ಕೊಡ್ಬೋದಲ್ವಾ ಅಂತ ಅವ್ರು ನಮಗೆ ಕೇಳ್ತಾರೆ. ನೀವು ಇದನ್ನು ಅರ್ಥ ಮಾಡ್ಕೊಬೇಕು. ಈಶಾನ್ಯದಿಂದ ಇಲ್ಲಿ ಕೊಡಬಾರ್ದು ಅಂತಲ್ಲ, ಈಶಾನ್ಯದಿಂದ ಎಷ್ಟು ಪುಷ್ ಆಗ್ತಾ ಇರ್ತದೆ ಬಾಗಿಲು, ಅಷ್ಟು ನಮಗೆ ಪಾಸಿಟಿವ್ ಎನರ್ಜಿ ಕಡಿಮೆ ಆಗ್ತಾ ಹೋಗ್ತದೆ. ಇದನ್ನು ಗಮನದಲ್ಲಿ ಇಟ್ಕೊಬೇಕು. ನಮಗೆ ಪೂರ್ತಿ ಪ್ರಮಾಣದ ರಿಸಲ್ಟ್ ಬೇಕು ಅಂದಾಗ ಈಶಾನ್ಯ 9 ಇಂಚ್ ಬಿಟ್ಟು ನಾವು ಈಶಾನ್ಯದಲ್ಲೇ ಕೊಡಬೇಕು. ಅದು ಬಿಟ್ಬಿಟ್ಟು ನೀವು ಬೇಕಿದ್ರೆ ಇಲ್ಲಿ ಕೊಟ್ಕೊಬೋದು, ಆದರೆ ನಿಮಗೆ ಪಾಸಿಟಿವ್ ಎನರ್ಜಿ ಕಡಿಮೆ ಆಗ್ತಾ ಹೋಗ್ತದೆ. ಇದನ್ನು ಗಮನದಲ್ಲಿ ಇಟ್ಕೊಂಡು ಮಾಡ್ಕೊಬೇಕು. ಇನ್ನು ಕೆಲವ್ರು ಹೇಳ್ತಾರೆ, ಸರ್ ಪೂರ್ವ ಮಧ್ಯ ಭಾಗದಲ್ಲಿ ಕೊಟ್ಟಿದ್ದಾರೆ ನಮ್ಮವರು, ತುಂಬ ಚೆನ್ನಾಗಿದ್ದಾರೆ ಅಂತ. ಅವಾಗ ಏನಾಗುತ್ತೆ ಅಂದರೆ ಇಲ್ಲಿ ಅಡುಗೆ ಮನೆ ಇರೋದಿಲ್ಲ. ಅಡುಗೆ ಮನೆ ಇಲ್ದಿದ್ದಾಗ ನಾವು ಪೂರ್ವ ಮಧ್ಯ ಭಾಗ ಕೊಟ್ಟು 1 ಇಂಚು ನಾವು ಈಶಾನ್ಯ ಕಡೆ ಕೊಟ್ಟಿರ್ತೀರಿ. ನೀವು ಆಚೆಯಿಂದ ನೋಡೋಕ್ಕೆ ಮನೆ ಒಳಗಡೆ ಹೋದಾಗ ಪೂರ್ವ ಮಧ್ಯ ಭಾಗ ಅಂತ ನೀವು ತಿಳ್ಕೊತೀರ. ಆದರೆ ಅದು ಅಳತೆ ಮಾಡಿ ನೋಡಿದಾಗ ಅವರು ಅಳತೆ ಮಾಡಿ ಕರೆಕ್ಟಾಗಿ ಮಧ್ಯದಿಂದ 1 ಇಂಚೋ 2 ಇಂಚೋ ಈಶಾನ್ಯ ಕಡೆಗೆ ಕೊಟ್ಟಿರ್ತಾರೆ. ಆ ರೀತಿ ಕೊಟ್ಟರು ಕೊಡ್ಬೋದು. ಆದರೆ ನಾನು ಹೇಳ್ದಾಗೆ ಈಶಾನ್ಯದಲ್ಲಿ ಕೊಟ್ಟಾಗ ಅದು ಪೂರ್ಣ ಪ್ರಮಾಣದ ಫಲ ನಮಗೆ ಸಿಗ್ತಾ ಬರ್ತದೆ. ನೆಕ್ಸ್ಟ್ ಬಂದು ನಮಗೆ ಇಲ್ಲಿ ಅಡುಗೆ ಮನೆ ಬಂದಾಗ ನೋಡಿ, ಈ ಥರ ನೀವು ಆಚೆಯಿಂದ ನೋಡೋಕೆ ಮಧ್ಯ ಭಾಗ ಇರ್ತದೆ. ಮನೆ ಒಳಗಡೆ ಬಂದಾಗ ಇಲ್ಲಿ ಅಡುಗೆ ಮನೆ ಬಂದಾಗ ಈ ಲಿವಿಂಗ್ ಏರಿಯಾದಲ್ಲಿ ಅಗ್ನಿ ಮೂಲೆಗೆ ಬರ್ತದೆ, ಬರಬಾರ್ದು. ಇದನ್ನು ಸಪ್ರೇಟಾಗಿ ನಾವು ಕೌಂಟಿಂಗ್ ಮಾಡ್ಕೊಬೇಕಾಗುತ್ತೆ. ಇದು ಪೂರ್ವದಾಯಿತು. ನೆಕ್ಸ್ಟ್ ಬಂದು ನಮಗೆ ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ಪೂರ್ತಿ ಅಡುಗೆ ಮನೆ ಇರೋದಿಲ್ಲ, ದಕ್ಷಿಣ ರೋಡ್ ಫೇಸಿಂಗ್ ಇರೋರು ಇಲ್ಲಿ ಇಟ್ಕೊಂಡ್ಬಿಡ್ತಾರೆ ಪೂರ್ವದ ಬಾಗಿಲು ಅಂತ ಅಗ್ನಿ ಮೂಲೆಯಲ್ಲಿ. ಅವ್ರಿಗೆ ಗೊತ್ತೇ ಇರೋಲ್ಲ ಇದರಲ್ಲಿ ಉಚ್ಚ ಸ್ಥಾನ ಯಾವುದು, ನೀಚ ಸ್ಥಾನ ಯಾವುದು ಅಂತ. ನೋಡ್ರಿ, ಉಚ್ಚ ಸ್ಥಾನ ಅಂದರೆ ತುಂಬ ಒಳ್ಳೆಯದು, ಈಶಾನ್ಯ. ಅದೇ ರೀತಿ ನೀಚ ಸ್ಥಾನ ಅಂದರೆ ಪೂರ್ವ ಆಗ್ನೇಯ. ಮತ್ತು ನೀವು ಇಲ್ಲಿ ಎಷ್ಟು ಈ ಕಡೆ ಪುಷ್ ಆಗ್ತಾ ಇರ್ತೀರೋ ಅಗ್ನಿ ಮೂಲೆ ಕಡೆಗೆ, ಮಧ್ಯ ಭಾಗದ ಕಡೆಗೆ, ಅಷ್ಟು ಎನರ್ಜಿ ಕಡಿಮೆ ಆಗ್ತಾ ಇರ್ತದೆ. ಯಾರ್ಯಾರ ಮನೇಲಿ ಈಶಾನ್ಯದಲ್ಲಿ ನೀವು 9 ಇಂಚ್ ಬಿಟ್ಟು ಬಾಗಿಲಿಟ್ಟಿರ್ತೀರ ಅವ್ರ ಮನೇಲಿ ಶುಭ ಕಾರ್ಯಗಳು ತುಂಬ ಜಾಸ್ತಿ ನಡೀತಾ ಇರ್ತದೆ. ಕೆಲವ್ರ ಮನೇಲಿ ಒಂದು ಎಲ್ಲರೂ ಸಿಕ್ಕಿದಾಗ ಹೇಳ್ತಾ ಇರ್ತಾರೆ, ಏನಪ್ಪ ಒಂದು ಊಟ ಹಾಕಲ್ಲ ಕರೆದು ನೀವು ಅಂತ. ಏನಕ್ಕೆ ಅಂದರೆ ಈ ನೀಚ ಸ್ಥಾನದಲ್ಲಿ ಅವ್ರದ್ದು ಬಾಗಿಲುಗಳನ್ನ ಕೊಟ್ಟಾಗ ಅವ್ರ ಮನೆಗೆ ಶುಭ ಕಾರ್ಯಗಳು ನಡೆಯೋದು ಕಡಿಮೆ ಆಗ್ತದೆ. ಇದನ್ನು ಗಮನದಲ್ಲಿ ಇಟ್ಕೊಂಡು ನೀವು ಪೂರ್ವದಲ್ಲಿ ಉಚ್ಚ ಸ್ಥಾನ ಯಾವುದು, ನೀಚ ಸ್ಥಾನ ಯಾವುದು ಅಂತ ತಿಳ್ಕೊಂಡು ಕೊಡಬೇಕಾಗ್ತದೆ. ಇದು ಆದಮೇಲೆ ನೆಕ್ಸ್ಟ್ ನಮಗೆ ದಕ್ಷಿಣ ಭಾಗದಲ್ಲಿ ನೋಡ್ರಿ, ಉಚ್ಚ ಸ್ಥಾನ ಬಂದು ಪೂರ್ವದಿಂದ 2 ಅಡಿ ಬಿಟ್ಟು ಬಾಗಿಲು ಬರಬೇಕು. ಸರ್ ನೀವು ಆಗಲೇ ಹೇಳಿದ್ರಲ್ಲ ಸರ್ ನಮಗೆ ದಕ್ಷಿಣದಲ್ಲಿ ಬಾಗಿಲು ಅಗ್ನಿ ಮೂಲೆಯಲ್ಲಿ ಬಾಗಿಲು ಕೊಡಬಾರ್ದು ಅಂತ. ಹೌದು, ಆದರೆ ಪೂರ್ವ ಆಗ್ನೇಯದಲ್ಲಿ ಕೊಡಬಾರ್ದು. ದಕ್ಷಿಣ ಆಗ್ನೇಯ ನಮಗೆ ತುಂಬ ಉಚ್ಚ ಸ್ಥಾನ ಆಗಿರ್ತದೆ. ಟೋಟಲ್ ಎನರ್ಜಿ ದಕ್ಷಿಣ ಪೂರ್ತಿ ತೊಗೊಂಡಾಗ ಇಲ್ಲಿ ಎನರ್ಜಿ ಜಾಸ್ತಿ ಇರ್ತದೆ. ಇಲ್ಲಿ ಎನರ್ಜಿ ಜಾಸ್ತಿ ಇದ್ದಾಗ ಇಲ್ಲಿ ಬಾಗಿಲು ಕೊಟ್ಟಾಗ ನಮಗೆ ಅದು ಮನೆ ಒಳಗಡೆ ಪಾಸಿಟಿವ್ ಆಗಿ ಕನ್ವರ್ಟ್ ಆಗಿ ಮನೆ ಒಳಗಡೆ ಬರುತ್ತೆ. ಸರ್ ನಮ್ಮ ಮನೆಯಲ್ಲಿ ಅಡುಗೆ ಮನೆ ಬಂದಿದೆ ಅಗ್ನಿ ಮೂಲೆಯಲ್ಲಿ, ಈಗ ಮೇನ್ ಡೋರ್ ಕೊಡೋಕ್ಕಾಗಲ್ಲ, ಏನು ಮಾಡೋದು ಅಂದಾಗ ನೋಡಿ, ದಕ್ಷಿಣ ಆಗ್ನೇಯ ಇಲ್ಲಿ ಶಿಂಕ್ ಬರುತ್ತೆ, ಇಲ್ಲಿ ಸ್ಟವ್ ಬರುತ್ತಲ್ವ, ಇಲ್ಲಿ 2.5 ಅಡಿನೋ 3 ಅಡಿನೋ ಜಾಗ ಕೊಟ್ಟು ಈ ರೀತಿ ಒಳಗಡೆಗೆ ಓಪನ್ ಆಗೋ ಥರ ಕೊಟ್ಕೊಳ್ಳಿ. ಈ ಡೋರ್ ಆದಮೇಲೆ ಈ ಸ್ಲ್ಯಾಬ್ನ ಕಂಟಿನ್ಯೂ ಮಾಡಿ. ಪೂರ್ವದಿಂದ 2 ಅಡಿ ಬಿಟ್ಟು ಇಲ್ಲಿ ನಾವು ಕೊಟ್ಟಾಗ ನಮಗೆ ಇದು ತುಂಬ ಸಪೋರ್ಟ್ ಮಾಡುತ್ತೆ. ದಕ್ಷಿಣ ಆಗ್ನೇಯ ಬಂದು ಫೈನಾನ್ಸನ್ನು ತೋರಿಸುತ್ತೆ, ಹಣಕಾಸಿನ
ವ್ಯವಸ್ಥೆನ ತೋರಿಸುತ್ತೆ. ಮತ್ತು ದಕ್ಷಿಣ ಆಗ್ನೇಯದಲ್ಲಿ ಬಾಗಿಲು ಕೊಟ್ಟಾಗ ಹೆಣ್ಣು ಮಕ್ಕಳಿಗೆ ತುಂಬ ಲಕ್ಸುರಿ ಲೈಫ್ ಇರುತ್ತೆ. ನಮ್ಮನೆ ಹೆಣ್ಮಕ್ಳು ನಮಗಿಂತ ಚೆನ್ನಾಗಿರೋಂಥ ಮನೆನ ಹೋಗಿ ಸೇರ್ತಾರೆ ಯಾವಾಗ ದಕ್ಷಿಣ ಆಗ್ನೇಯದಲ್ಲಿ ಬಾಗಿಲಿದ್ದಾಗ. ಇದನ್ನು ಗಮನದಲ್ಲಿ ಇಟ್ಕೊಂಡು ಕೊಟ್ಕೊಬೇಕು. ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ ಈ ಅಡುಗೆ ಮನೆಯ ನೈಋತ್ಯ ಮೂಲೆಯಲ್ಲಿ ಕೊಟ್ಕೊಂಬಿಟ್ಟಿರ್ತಾರೆ ನೋಡಿ. ಇದು ಈ ರೂಮ್ಗೆ ಬಂದು ನೀಚ ಸ್ಥಾನ ಆಯಿತು. ನಾವು ಪ್ರತಿ ರೂಮ್ಗೂ ನೋಡಬೇಕು ಮತ್ತು ಮನೆಗೂ ನೋಡಬೇಕಾಗುತ್ತೆ. ಈ ನೀಚ ಸ್ಥಾನದಾಗ ಕೊಟ್ಟಾಗ ಇದೆಲ್ಲ ಉಲ್ಟಾಗಿ ಹೋಗ್ತದೆ. ಹೆಣ್ಣು ಮಕ್ಕಳಿಗೆ ಲಕ್ಸುರಿ ಲೈಫ್ ಕಡಿಮೆ ಆಗ್ತಾ ಇರ್ತದೆ ನೋಡಿ. ಜಸ್ಟ್ ಇಲ್ಲಿದ ದಕ್ಷಿಣ ಆಗ್ನೇಯದಲ್ಲಿಡುವಂಥ ಬಾಗಿಲು ಅದೇ ಅಡುಗೆ ಮನೆಯ ದಕ್ಷಿಣ ನೈಋತ್ಯದಲ್ಲಿಟ್ಟಾಗ ನಿಮಗೆಲ್ಲ ಉಲ್ಟಾಗಿ ಕನ್ವರ್ಟ್ ಆಗ್ತದೆ. ಇದನ್ನು ಗಮನದಲ್ಲಿ ಇಟ್ಕೊಂಡು ನೀವು ನಿಮ್ಮ ಮನೆಗಳಲ್ಲಿ ಬಾಗಿಲುಗಳನ್ನ ಕೊಟ್ಕೊಬೇಕು. ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಒಂದು ಸರಿ ಕರ್ಸ್ಕೊಂಡು ತೋರಿಸ್ಕೊಳ್ಳಿ. ಮೊನ್ನೆ ಒಬ್ಬರು ನನಗೆ ಕರ್ಸ್ಕೊಂಡಿದ್ರು, ಸರ್ ಎಲ್ಲ ನಿಮ್ಮ ವೀಡಿಯೋನೇ ನೋಡಿ ಮಾಡ್ಕೊಂಡಿದ್ದೀರಿ, ಒಂದೇ ಒಂದು ಡೌಟ್ ಇದೆ ಬನ್ನಿ ಅಂತ. ನೀವು ಎಲ್ಲ ನಮ್ಮ ವೀಡಿಯೋನೇ ನೋಡಿ ಮಾಡ್ಕೊಂಡಿರ್ತೀರ. ಅಲ್ಲಿ ಹೋದ್ಮೇಲೆ ಒಂದು 7-8 ಹುಡುಗ ಕೊಟ್ಟೆ ಅವ್ರ ಪ್ರಾಬ್ಲಮ್ಮು. ಈಗ ಅದನ್ನು ಮಾಡಿಸೋದಕ್ಕೆ ಲಕ್ಷಾಂತರ ರೂಪಾಯಿ ದುಡ್ಡು ಬೇಕು. ಅದ್ರ ಬದಲು ಒಂದು ಸರಿ ನೀವು ನಮ್ಮ ವಿಡಿಯೋ ನೋಡೇ ಮಾಡ್ಕೊಳ್ಳಿ. ಒಂದು ಸರಿ ಕರ್ಸ್ಕೊಳೋದ್ರಲ್ಲಿ ಏನೂ ತಪ್ಪಿರಲ್ಲ. ಈಗ ಇದು ದಕ್ಷಿಣ ಆಗ್ನೇಯ ಆಯಿತು. ಇನ್ನು ಕೆಲವ್ರು ಏನು ಮಾಡ್ತಾರೆ, ದಕ್ಷಿಣ ಮಧ್ಯ ಭಾಗದಲ್ಲಿ ಆಚೆ ಪಾತ್ರೆ ತೊಳೆಯೋಕ್ಕೋ ಬಟ್ಟೆ ಒಗೆಯೋದಕ್ಕೋ ಏನಕ್ಕೋ ಇಲ್ಲಿ ಕೊಟ್ಬಿಡ್ತಾರೆ ನೋಡಿ. ದಕ್ಷಿಣ ಮಧ್ಯ ಭಾಗದಲ್ಲಿ ಯಮಧರ್ಮರಾಯ ಇರ್ತಾನೆ. ಅವನು ಒಳಗಡೆ ಬರೋದಕ್ಕೆ ನಾವು ಜಾಗ ಕೊಡಬಾರ್ದು. ನಾವು ಅವನು ಒಳಗಡೆ ಬರೋದಕ್ಕೆ ಬಾಗಿಲು ಹಾಕಿ ಅವನಿಗೆ ತೋರಣ ಕಟ್ಟದಂಗೆ ಆಗುತ್ತೆ. ಹಾಗಾಗಿ ದಕ್ಷಿಣ ಮಧ್ಯ ಭಾಗದಲ್ಲಿ ಯಾವುದೇ ಕಾರಣಕ್ಕೂ ನಮಗೆ ಬಾಗಿಲುಗಳು ಬರಬಾರ್ದು. ಇದಾದಮೇಲೆ ದಕ್ಷಿಣ ನೈಋತ್ಯದಲ್ಲಿ ಬಾಗಿಲು ಕೊಡ್ತಾರೆ ಕೆಲವರು. ಅವ್ರ ಕರ್ಮ ಹಂಗಿರ್ತದೆ. ಅವ್ರ ಕಾಲ ಮೇಲೆ ಅವರೇ ಕಲ್ಲೆತ್ತಿ ಹಾಕೋದು, ಬೇರೆ ಯಾರೂ ಬೇಡ. ನಮ್ಮ ಕಾಲ ಮೇಲೆ ನಾವೇ ಕಲ್ಲೆತ್ತಿ ಹಾಕೊಳೋದು. ಯಾವಾಗ ದಕ್ಷಿಣ ನೈಋತ್ಯದಲ್ಲಿ ಮೇನ್ ಡೋರ್ ಕೊಟ್ಟಾಗ, ಅದು ಮೇನ್ ಡೋರ್ ಇರ್ಬೋದು, ಹಿತ್ತಲು ಬಾಗಿಲು ಇರ್ಬೋದು, ಮೇಲೆ ಬಾಲ್ಕನಿ ಇರ್ಬೋದು. ಈ ಮಾಸ್ಟರ್ ಬೆಡ್ರೂಮ್ಗೆ ಎಲ್ಲೂ ಬಾಲ್ಕನಿಗಳನ್ನ ಕೊಡಬಾರ್ದು. ಇಲ್ಲಿ ನೆಗೆಟಿವ್ ಇರ್ತದೆ. ಆ ನೆಗೆಟಿವ್ ಒಳಗಡೆ ಬಂದಾಗ ತಂದೆ ಮಕ್ಕಳಲ್ಲಿ ಅನ್ಯೋನ್ಯತೆ ಇರಲ್ಲ, ತಂದೆ ಮಕ್ಕಳಲ್ಲಿ ಹೊಂದಾಣಿಕೆ ಇರಲ್ಲ, ಬೆರೆಯೋದಿಲ್ಲ. ಹಾಗಾಗಿ ನೈಋತ್ಯದಲ್ಲಿ ಕೊಡಬಾರ್ದು. ಇನ್ನೊಂದೇನಪ್ಪ ಅಂದರೆ ಈ ನೈಋತ್ಯದಲ್ಲಿ ಬಾಗಿಲನ್ನ ಕೊಟ್ಟಾಗ ಹೆಣ್ಣು ಮಕ್ಕಳಿಗೆ ಸುಖ ಅನ್ನೋದು ಕಡಿಮೆ ಆಗ್ತದೆ. ಹೆಣ್ಣು ಮಕ್ಕಳಿಗೆ ಆರೋಗ್ಯ ಕೆಡುತ್ತೆ. ಹೆಣ್ಣು ಮಕ್ಕಳಿಗೆ ಆರೋಗ್ಯ ಕೆಡುತ್ತೆ. ಅವ್ರ ಹತ್ರ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಮತ್ತು ಅವ್ರ ಗಮನಕ್ಕೆ ಬರೋದಕ್ಕಿಂತ ಮುಂಚೆನೇ ಆರೋಗ್ಯ ಕೊನೆಯ ಹಂತದಲ್ಲಿರ್ತದೆ. ಹಾಸ್ಪಿಟ್ಲಿಗೆ ಹೋದರೆ ಸರ್ ನೀವು ಇನ್ನೂ ಮೊದಲೇ ಬರಬೇಕು, ಏನೂ ಲಕ್ಷಣಗಳಿಲ್ಲ ಅಂತ ಹೇಳ್ತಾರೆ. ಆದರೆ ನೈಋತ್ಯದಲ್ಲಿ ಬಾಗಿಲಿರೋರಿಗೆ ಆರೋಗ್ಯ, ಹೆಣ್ಣು ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಜಾಸ್ತಿ ಇರುತ್ತೆ. ಇದನ್ನು ಗಮನದಲ್ಲಿ ಇಟ್ಕೊಂಡು ನೀವು ದಕ್ಷಿಣ ನೈಋತ್ಯದಲ್ಲಿ ನಾವು ಬಾಗಿಲುಗಳನ್ನ ಕೊಟ್ಕೊಬೇಕು. ಇದಾದಮೇಲೆ ನೆಕ್ಸ್ಟ್ ನಮ್ಗೆ ಬರೋದು ಪಶ್ಚಿಮದಲ್ಲಿ ನಾವು ಕೆಲವ್ರಿಗೆ ಗೊತ್ತಿರಲ್ಲ, ಕರ್ಮ ಬಾಡಿಗೆ ಮನೆನೋ ಇನ್ನೊಂದು ಏನೋ ಇಲ್ಲಿ ತೊಗೊಂಡ್ಬಿಡ್ತಾರೆ ಬಾಗಿಲು ನೈಋತ್ಯದಲ್ಲಿ ಗ್ರೌಂಡ್ ಫ್ಲೋರಲ್ಲಿ. ಇಲ್ಲಿ ತೊಗೊಂಡಾಗ ಏನಾಗ್ತದೆ, ಇದು ಮನೆಯ ಯಜಮಾನ, ಮನೆಯ ಗಂಡು ಮಕ್ಕಳು, ಮನೆಯ ಅಳಿಯಂದ್ರ ಮೇಲೆ ಈ ಪ್ರಭಾವ ತೋರಿಸುತ್ತೆ. ನೈಋತ್ಯದಲ್ಲಿ ಬಾಲ್ಕನಿ ಕೊಟ್ಟರು ಅಷ್ಟೇ, ಇಲ್ಲಿ ನಾವು ಗ್ರೌಂಡ್ ಫ್ಲೋರಲ್ಲಿ ಬಾಗಿಲು ಕೊಟ್ಟರು ಅಷ್ಟೇ. ಇದು ಪೂರ್ತಿ ನೀಚ ಸ್ಥಾನ ಆಗೋಯ್ತು ನೋಡ್ರಿ. ಪಶ್ಚಿಮ ನೈಋತ್ಯ ನಮಗೆ ಪೂರ್ತಿ ನೀಚ ಸ್ಥಾನ ಆದಾಗ ಮನೆ ಯಜಮಾನನ ತೋರಿಸುತ್ತೆ, ಗಂಡು ಮಕ್ಕಳು ಅಳಿಯಂದ್ರನ್ನು ತೋರಿಸುತ್ತೆ. ಅವ್ರ ಮೇಲೆ ಕೆಟ್ಟ ಪ್ರಭಾವ ಬೀರುತ್ತೆ. ಅವ್ರು ದುಡಿಯೋದಕ್ಕಾಗಲ್ಲ, ಸುಮ್ಮನೆ ಸುತ್ತಕೊಂಡಿರ್ತಾರೆ. ಏನೇ ಕೆಲಸ ಮಾಡಿದ್ರು, ಯಾವುದೇ ಬಿಸ್ನೆಸ್ ಆದರೂ ಅವಾಗೆ ಕೈ ಹಿಡಿಯಲ್ಲ. ಯಾವಾಗ ಪಶ್ಚಿಮ ನೈಋತ್ಯದಲ್ಲಿ ಬಾಗಿಲುಗಳು ಬಂದಾಗ, ಪಾಪ ನಿಮ್ಮ ಮನೆ ಅಳಿಯಂದ್ರು ಎಲ್ಲೋ ಅವರು ಅಲ್ಲಿ ತಲೆ ಕೆಡ್ಸ್ಕೊತಾ ಇರ್ತಾರೆ, ಏನಕ್ಕೆ ರಿಸಲ್ಟ್ ಬಂದಿಲ್ಲ ಅಂತ. ನಮ್ಮ ಮನೆಯಲ್ಲಿ ನನ್ನ ಮಗಳ ಗಂಡ ಬಂದು ಮಗ ಆಗ್ತಾನೆ, ಅವನು ನಮ್ಮ ಮನೆಯೇ ಆಗ್ತಾರೆ. ಹಾಗಾಗಿ ನಮ್ಮ ಮನೆಗಳ ಮೇಲೆ ನಮ್ಮ ಅಳಿಯಂದ್ರು, ನಮ್ಮ ಹೆಣ್ಣುಮಕ್ಕಳ ಪ್ರಭಾವವನ್ನು ಬೀರ್ತಾ ಇರ್ತದೆ. ಇದನ್ನು ಗಮನದಲ್ಲಿ ಇಟ್ಕೊಂಡು ಪಶ್ಚಿಮ ನೈಋತ್ಯದಲ್ಲಿ ಬಾಗಿಲುಗಳನ್ನ ಅವಾಯ್ಡ್ ಮಾಡಿ. ಇನ್ನು ಪಶ್ಚಿಮ ವಾಯುವ್ಯ ನೋಡ್ರಿ, ಇದು ತುಂಬ ಒಳ್ಳೆಯ ಜಾಗ. ನಾನು ಆಗಲೇ ಹೇಳ್ದಾಗೆ ಪಶ್ಚಿಮ ನೈಋತ್ಯ ನೆಗೆಟಿವ್, ಪಾಸಿಟಿವ್ ಜಾಗ ಅಲ್ಲ ಇದು. ಪಶ್ಚಿಮ ವಾಯುವ್ಯ ನಮಗೆ ಪಾಸಿಟಿವ್ ಜಾಗ. ನಮಗೆ ಪಶ್ಚಿಮ ನೈಋತ್ಯ ಬಂದು ನಮಗೆ ನೀಚ ಸ್ಥಾನ ಆಗ್ತದೆ. ಇಲ್ಲಿ ಅದಕ್ಕೆ ಈ ಕಾರ್ನರಲ್ಲಿ ನಾವು ಒಂದು ವಿಂಡೋ ಕೂಡ ಕೊಡಿಸಲ್ಲ. ಏನಕ್ಕೆ ಅಂದರೆ ಗಾಳಿ ಬೆಳಕು ಕೂಡ ಬರಬಾರ್ದು, ಇದು ನೀಚ ಸ್ಥಾನ ಆಗಿರೋದ್ರಿಂದ. ಪಶ್ಚಿಮ ವಾಯುವ್ಯ ಉಚ್ಚ ಸ್ಥಾನ. ಇಲ್ಲಿ ಬಾಗಿಲುಗಳು ಕೊಟ್ಕೊಂಡ್ರೆ ಮನೆ ಯಜಮಾನ್ರಿಗೆ ಒಳ್ಳೆಯದು, ಗಂಡು ಮಕ್ಳಿಗೆ ಒಳ್ಳೆಯದು, ಅಳಿಯಂದ್ರಿಗೆ ಒಳ್ಳೆಯದು, ಒಳ್ಳೆ ಹೆಸರು ಮಾಡ್ತಾರೆ, ಒಳ್ಳೆಯ ವಿದ್ಯಾಭ್ಯಾಸ, ಒಳ್ಳೆ ಪೋಸ್ಟಲ್ಲಿರ್ತಾರೆ. ರಾಜಕೀಯದವರೆಲ್ಲ ಪಶ್ಚಿಮ ವಾಯುವ್ಯದಲ್ಲೇ ಬಾಗಿಲುಗಳನ್ನ ನೋಡೋದು. ಏನಕ್ಕೆ ಅಂದರೆ ಒಳ್ಳೆ ಹೆಸರು ಮಾಡ್ತಾರೆ. ಹಾಗಾಗಿ ಪಶ್ಚಿಮ ವಾಯುವ್ಯದಲ್ಲಿ ಬಾಗಿಲು ಕೊಟ್ಕೊಂಡವರು ತುಂಬ ಎತ್ತರಕ್ಕೆ ಬೆಳೆದಿರ್ತಾರೆ. ನಿಮ್ಮ ಕೈ ಕೆಳಗಡೆ ನಿಮ್ಮ ಜೊತೆ ನಿಮ್ಮ ಮಾರ್ಗದರ್ಶನ ತೊಗೊಂಡವರು 100 ಜನ ಇರ್ತಾರೆ ಪಶ್ಚಿಮ ವಾಯುವ್ಯದಲ್ಲಿ ನಾವು ಬಾಗಿಲುಗಳನ್ನು ಕೊಟ್ಕೊಂಡಾಗ. ಈಗ ಪೂರ್ವ ಆಯಿತು, ಅದೇ ರೀತಿ ದಕ್ಷಿಣ ಆಯಿತು, ಪಶ್ಚಿಮ ಆಯಿತು. ಇನ್ನು ಉತ್ತರ ಅಂದ ತಕ್ಷಣ ಎಲ್ಲರಿಗೂ ಗಮನದಲ್ಲಿರೋದೇನಪ್ಪ, ನಂದಿ ಬಾಗಿಲು ಭಾರೀ ಒಳ್ಳೆಯದಪ್ಪ ಅಂತ ಜನ ತಿಳ್ಕೊಂಡಿದ್ದೀರ. ಹೌದು, ನಂದಿ ಬಾಗಿಲು ಭಾರೀ ಒಳ್ಳೆಯದು. ಅದೇ ರೀತಿ ಅದರಷ್ಟು ಡೇಂಜರ್ ಇನ್ನೊಂದಿಲ್ಲ. ಎಲ್ಲಿ ಬಂದರೆ ಏನು ನೋಡಿ, ಪಶ್ಚಿಮ ರೋಡ್ ಫೇಸಿಂಗ್ ಇರೋರು ನಂದಿ ಬಾಗಿಲು ಬೇಕು ಅಂದ್ಬಿಟ್ಟು ಇಲ್ಲಿ ಮೂಲೆ ಕಟ್ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲಿ ಮೂಲೆ ಕಟ್ ಮಾಡ್ಕೊಂಡು ನಮಗೆ ಇಲ್ಲಿ ಉತ್ತರದ ಬಾಗಿಲು ಇಟ್ಕೊಂಡ್ಬಿಡ್ತಾರೆ. ಇದು ಉತ್ತರ ವಾಯುವ್ಯ. ಇದರಷ್ಟು ನೀಚ ಸ್ಥಾನ ಇನ್ನೊಂದಿಲ್ಲ. ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ, ನಮ್ಮ ಮನೆಗೆ ಇಂಪಾರ್ಟೆಂಟ್ ಅಂದರೆ ವಾಯುವ್ಯ ನೋಡಿ ಅಂತ. ಅದರಷ್ಟು ಒಳ್ಳೆ ಜಾಗ ಇನ್ನೊಂದಿಲ್ಲ.
ಸ್ವಲ್ಪ ಯಾಮಾರಿದ್ರು ಅದರಷ್ಟು ಕೆಟ್ಟ ಜಾಗ ಇಲ್ಲ. ಯಾರ್ಯಾರು ಉತ್ತರ ವಾಯುವ್ಯದಲ್ಲಿ ಬಾಗಿಲುಗಳು ಕೊಟ್ಟಿರ್ತೀರೋ ಈ ಮನೆ ಹೆಣ್ಮಕ್ಳಿಗೆ ಮೇಲೆ ನರಕನೇ ಬೇಡ, ಇಲ್ಲೇ ನರಕ ತೋರಿಸ್ಬಿಡುತ್ತೆ. ಎಲ್ಲಿ ಉತ್ತರ ವಾಯುವ್ಯದಲ್ಲಿ ಬಾಗಿಲುಗಳನ್ನ ಇಟ್ಕೊಂಡಾಗ ಮನೆಯಲ್ಲಿ ಯಜಮಾನ ಬಡ್ಡಿ ಕಟ್ಟಬೇಕಾಗುತ್ತೆ. ಇವತ್ತು ನಾನು ಒಂದು ತಿಂಗಳಿಗೆ 35,000 ಸಂಪಾದನೆ ಮಾಡ್ತಾಯಿದ್ದೀನಿ ಅಂದರೆ ಪೇಮೆಂಟ್ ಬರ್ತಿದ್ದಂಗೆ ಅದಕ್ಕಿನ್ನೊಂದು 2,000 3,000 ಸಾಲ ಮಾಡಿ ಪೂರ್ತಿ ಬಡ್ಡಿಗೆ ಹೋಗ್ತಾ ಇರ್ತದೆ. ಉತ್ತರ ವಾಯುವ್ಯದಲ್ಲಿ ಬಾಗಿಲುಗಳನ್ನ ಇಟ್ಕೊಂಡಾಗ ಮತ್ತು ಉತ್ತರ ವಾಯುವ್ಯದಲ್ಲಿ ಬಾಗಿಲುಗಳನ್ನ ಇಟ್ಕೊಂಡ್ರೆ ಹೆಣ್ಣು ಮಕ್ಕಳಿಗೆ ಸಿಕ್ಕಾಪಟ್ಟೆ ಕಷ್ಟ ಆಗ್ತದೆ. ಅವರು ಜೀವನದಲ್ಲಿ ಏಳಿಗೆ ಆಗೋಕ್ಕಾಗೋದೇ ಇಲ್ಲ. ನಾನು ಹೇಳ್ತಾ ಇರ್ತೀನಿ, ಉತ್ತರ ವಾಯುವ್ಯದಲ್ಲಿ ಬಾಗಿಲು ಯಾರಿಗಾನ ಕೋಪ ಇದ್ದರೆ ಒಂದು ಬಾಗಿಲು ಕೊಡಿಸ್ಬಿಡ್ರಿ, ಹೊಡೆಯೋದು ಬಡಿಯೋದು ಏನೂ ಬೇಡ, ಬೀದಿಗೆ ಬಂದು ನಿಂತ್ಕೊಂಡ್ಬಿಡ್ತಾರೆ. ನನ್ನ ಹೆಂಡ್ತಿ ಇರ್ಬೋದು, ಅಮ್ಮ ಇರ್ಬೋದು, ಮಗಳಿರ್ಬೋದು, ತಂಗಿ ಇರ್ಬೋದು, ಅಕ್ಕ ಇರ್ಬೋದು, ಎಲ್ಲರೂ ಕೇಸ್ ಹಾಕ್ತಾ ಇರ್ತಾರೆ. ಉತ್ತರ ವಾಯುವ್ಯ ಬಾಗಿಲು ಹಂಗೆ ಮಾಡಿಸ್ತದೆ. ನಮ್ಮನೆ ಹೆಣ್ಮಕ್ಳು ಒಳ್ಳೆಯವರೇ, ಆದರೆ ಈ ಬಾಗಿಲಿರೋದ್ರಿಂದ ನಾವೇ ಅವ್ರ ಕೈಯಲ್ಲಿ ಕೇಸ್ ಹಾಕ್ಸ್ಕೊಂಡಂಗೆ ಆಗುತ್ತೆ. ನಿಮ್ಮ ಮನೆಗೆ ಯಾರ್ಯಾರ ಮನೆಗಳಲ್ಲಿ ಕೇಸ್ ನಡೀತಾ ಇದೆ, ಫಸ್ಟು ಉತ್ತರ ವಾಯುವ್ಯ ನೋಡ್ರಿ, ಉತ್ತರ ವಾಯುವ್ಯ ಬಾಗಿಲು ಇಲ್ಲ ಉತ್ತರ ವಾಯುವ್ಯ ಉತ್ತರಕ್ಕೆ ಬೆಳೆಸ್ಕೊಂಡಿರ್ತೀರ. ಇದನ್ನು ಗಮನದಲ್ಲಿ ಇಟ್ಕೊಂಡು ಉತ್ತರ ವಾಯುವ್ಯದಲ್ಲಿರ್ತಕ್ಕಂಥ ಬಾಗಿಲನ್ನ ಉತ್ತರ ಈಶಾನ್ಯಕ್ಕೆ ಶಿಫ್ಟ್ ಮಾಡ್ಕೊಳ್ಳಿ. ಉತ್ತರ ಈಶಾನ್ಯದಲ್ಲಿದ್ದಾಗ ನನಗೆ ಕುಬೇರ ಸಪೋರ್ಟ್ ಮಾಡ್ತಾನೆ, ಉತ್ತರದಿಂದ ಲಕ್ಷ್ಮಿ ಒಳಗಡೆ ಬರ್ತಾಳೆ. ಉತ್ತರ ಈಶಾನ್ಯದಲ್ಲಿದ್ದಾಗ, ಉತ್ತರ ವಾಯುವ್ಯದಲ್ಲಿದ್ದಾಗಲ್ಲ. ಇದನ್ನು ಗಮನದಲ್ಲಿ ಇಟ್ಕೊಂಡು 9 ಇಂಚು ಬಿಟ್ಟು ನಾವು ಈಶಾನ್ಯದಲ್ಲಿ ಬಾಗಿಲನ್ನ ಇಟ್ಕೊಬೇಕು. ಮತ್ತು ಈ ಉತ್ತರ ಈಶಾನ್ಯದಲ್ಲಿ ಬಾಗಿಲು ಇಟ್ಕೊಂಡಾಗ ಈ ಹೆಣ್ಮಕ್ಳಿಗೆ ಹೈಯರ್ ಎಜುಕೇಷನ್ ತುಂಬ ಚೆನ್ನಾಗಿರುತ್ತೆ. ಗಂಡು ಮಕ್ಳಿಗಿಂತ ಹೆಣ್ಮಕ್ಳೇ ತುಂಬ ಸಂಪಾದನೆ ಮಾಡ್ತಾ ಇರ್ತಾರೆ. ಇದನ್ನ ಇಟ್ಕೊಳ್ಳಿ. ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ, ಈ ಲಿವಿಂಗ್ ಏರಿಯಾದಲ್ಲಿ ಉತ್ತರ ವಾಯುವ್ಯ ಉತ್ತರ ಮಧ್ಯಭಾಗಕ್ಕೆ ಬರಬೇಕಲ್ವ ಸರ್ ಅಂತ ಇಲ್ಲಿ ಇಟ್ಕೊಂಡ್ಬಿಡ್ತಾರೆ. ಇಲ್ಲಿ ಇಟ್ಕೊಂಡಾಗ ಇದು ಉತ್ತರಕ್ಕೆ ಮಧ್ಯಭಾಗ ಆಗಿರ್ಬೋದು, ಆದರೆ ಈ ಲಿವಿಂಗ್ ಏರಿಯಾಕ್ಕೆ ಇದು ವಾಯುವ್ಯ ಆಯಿತು. ನಾನು ಆಗಲೇ ಏನು ಹೇಳಿದೆ, ಉತ್ತರ ವಾಯುವ್ಯದಲ್ಲಿದ್ದಾಗ ಏನೇನು ಹೇಳಿದ್ನೋ ಈ ಡೋರು ಅದೇ ರೀತಿ ಮಾಡ್ತಾ ಇರ್ತದೆ. ಇಲ್ಲ ಸರ್ ನಮಗಿದು ಇನ್ನೂ ದೊಡ್ಡದಿದೆ ಲಿವಿಂಗ್ ಏರಿಯಾ, ಈ ಅರ್ಧದಿಂದ ಈ ಕಡೆ ಇಟ್ಕೊಂಡಿದ್ದೀನಿ ಅಂದರೆ ಇಟ್ಕೊಬೋದು, ಏನೂ ತೊಂದರೆ ಇಲ್ಲ. ಇದು ಉಚ್ಚಸ್ಥಾನ, ಇಲ್ಲಿ ಸ್ವಲ್ಪ ಕಡಿಮೆ ಆಗ್ತದೆ. ಆದರೆ ಟೋಟಲ್ ಮೆಜರ್ಮೆಂಟಲ್ಲಿ ನಾನೊಂದು ಮನೆಗೆ ಇಡಿಸ್ದೆ, ಇಲ್ಲಿತ್ತು. ಅವರು ಇಲ್ಲಿ ಬೇಡ ಸರ್ ನಾನು ಚೇಂಜ್ ಮಾಡ್ಕೊಂಬಿಡ್ತೀನಿ, ಉತ್ತರ ಮಧ್ಯಭಾಗ ನಿಯರೆಸ್ಟ್ ಕೊಡಿ ಅಂದರು. ಸರ್ ಎನರ್ಜಿ ಕಡಿಮೆ ಆಗುತ್ತೆ, ಪರವಾಗಿಲ್ಲ ಕೊಡಿ ಸರ್. ನೋಡಿರಿ ಇಲ್ಲಿ ಅರ್ಧದಿಂದ ಈ ಕಡೆಗೆ ಈಶಾನ್ಯದ ಕಡೆಗೆ, ಅಂದರೆ ಉತ್ತರ ಮಧ್ಯಭಾಗದಿಂದ ಪೂರ್ವದ ಕಡೆಗೆ, ಅಂದರೆ ಪೂರ್ತಿ ಈಶಾನ್ಯ ಎಲ್ಲ ಇರೋದ್ರಲ್ಲಿ ಬೆಟರ್ ಆಗೋ ಥರ ನಾನು ಕೊಟ್ಟೆ. ಅವ್ರು ಇಟ್ಕೊಂಡ್ರು, ಚೆನ್ನಾಗಿದ್ದಾರೆ. ಬೇಕಿದ್ದರೆ ನೀವು ಆ ಥರ ಇದ್ದಾಗ ಏನಾದರೂ ನಿಮಗೆ ಡೌಟ್ ಇದ್ದರೆ, ಸರ್ ಆ ಥರ ಮನೆ ನೋಡಬೇಕು ಅಂದರೆ ಖಂಡಿತವಾಗೂ ಫೋನ್ ಮಾಡ್ಕೊಂಬನ್ನಿ, ನಾನು ಆ ಮನೇನ ಅಡ್ರೆಸ್ ಕೊಡ್ತೀನಿ, ಹೋಗಿ ನೋಡ್ಬೋದು ನೀವು. ಸರ್ ಇನ್ನೂ ಎನರ್ಜಿ ಬೇಕು ನಮಗೆ ಅಂದಾಗ ಈಶಾನ್ಯ ನಡಿಗೆ ಅಂತ ಒಂದು ವಿಡಿಯೋ ಇದೆ, ಅದನ್ನು ನೋಡಿ, ಅದನ್ನು ನೋಡ್ಬಿಟ್ಟು ಅದನ್ನು ಫಾಲೋ ಆಗಿ. ಇಲ್ಲ ಸರ್ ಖಂಡಿತವಾಗೂ ನೀವೇ ನೋಡಬೇಕು ಅಂದಾಗ ನೀವು ಪ್ಲ್ಯಾನ್ ಮಾಡಿಸಿದ್ಮೇಲೆ ನಮಗೆ ಕಳಿಸಿದ್ರೆ ಅದು ಪ್ಲ್ಯಾನ್ ವೆರಿಫಿಕೇಷನ್ ಮಾಡಿಕೊಡ್ತೀರಿ. ಇಲ್ಲಾಂದರೆ ನಿಮ್ಮ ಮನೆ ಕೆಲಸ ಆಗ್ತಾಯಿದೆ ಅಂದರೆ ಕರೆಸ್ಕೊಂಡು ತೋರಿಸ್ಕೊಳ್ಳಿ. ಆವಾಗ ನಾವು ನೀಟಾಗಿ ಕೂತು ಬರ್ದಿರೋ ಥರ ನಾವು ನಿಮಗೆ ಅಲ್ಲಿ ಏನೇನು ತಪ್ಪಾಗಿದೆ ಅದನ್ನೆಲ್ಲ ಸರಿಪಡಿಸಿ ಬರ್ತೀರಿ. ಅದೇ ರೀತಿ ನೀವು ಮನೆ ಕಟ್ಕೊಬೋದು. ಆವಾಗ ಅದು ಪೂರ್ತಿ ಪ್ರಮಾಣದ ಎನರ್ಜಿ ನಿಮಗೆ ಸಿಗ್ತಾ ಇರ್ತದೆ. ಇಷ್ಟು ಹೇಳ್ತಾ ಕೊನೆಯ ವಿಡಿಯೋಗೆ ತುಂಬ ಕಮೆಂಟ್ಸ್ ಇದ್ದಾವೆ, ಅದಕ್ಕೆ ಉತ್ತರ ಕೊಡೋಂಥ ಪ್ರಯತ್ನನ ಮಾಡೋಣ. ಸುರೇಖಾ ವೇಣು ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ, ಸರ್ ಈಶಾನ್ಯ ಬೆಳಿಬಾರ್ದು ಅಂತ ನೀವು ಹೇಳ್ತೀರಲ್ಲ, ಬಿಲ್ಡಿಂಗ್ ಮಾತ್ರನ ಸೈಟು ಬೆಳಿಬಾರ್ದಾ ಅಂತ. ಇಲ್ಲ, ನಾನು ಹೇಳ್ತಾ ಇರೋದು ಬಿಲ್ಡಿಂಗ್ ಮಾತ್ರ ಒಂದು ನೂಲು ಬೆಳೆಸಿ ಎಷ್ಟಾದರೂ ಬೆಳೆಸಬೇಡಿ. ಅದೇ ರೀತಿ ನೀವು ಸೈಟ್ ಬೆಳೆದಿದ್ರೆ ತೊಗೊಬೋದು, ಏನೂ ಅದರಿಂದ ಏನು ತೊಂದರೆ ಇಲ್ಲ. ಈಶಾನ್ಯ ಬೆಳೆದ್ರೆ ಒಳ್ಳೆಯದು. ಆದರೆ ಈಶಾನ್ಯ ಬೆಳೆದಿದೆ ಅಂದ್ಬಿಟ್ಟು ನೀವು ಒಂದು 2 ಅಡಿ 3 ಅಡಿ ಬೆಳೆದಿರೋರು ಸುಮ್ಮನೆ ಇರ್ತಾರೆ. 20 ಅಡಿ ಬೆಳೆದಿರೋರು ಏನು ಮಾಡ್ತಾರೆ ಅಂದರೆ ಬಿಲ್ಡಿಂಗ್ನೇ ಬೆಳೆಸ್ಕೊಂಡು ಹೋಗ್ಬಿಡ್ತಾರೆ. ಆವಾಗ ನಮಗೇನಾಗುತ್ತೆ, ಈಶಾನ್ಯ ಭಾರ ಬೀಳುತ್ತೆ. ಸೊ ಜಾಗ ಸೈಟ್ ಬಂದು ಈಶಾನ್ಯ ಬೆಳಿಬೋದು, ಏನೂ ತೊಂದರೆ ಇಲ್ಲ. ಮಂಜು ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ, ಸರ್ ಅಡುಗೆ ಮನೆಯ ದಕ್ಷಿಣ ಗೋಡೆಗೆ ಗಡಿಯಾರ ಹಾಕ್ಬೋದಾ ಅಂತ. ನಾವು ಹೇಳೋದು ಏನಪ್ಪ ಅಂದರೆ, ದಕ್ಷಿಣ ಗೋಡೆಯಲ್ಲಿ ಎಲ್ಲಾದರೂ ಇರ್ಬೋದು ಅನ್ನೋದು ಪಾಯಿಂಟ್ ಒಂದು. ಎರಡನೇದು, ನಾವು ಮನೆ ಒಳಗಡೆ ಬಂದ ತಕ್ಷಣ ಈಗ ಹಾಲಲ್ಲಿ ಅಡುಗೆ ಮನೆ ಲೆಫ್ಟ್ಗೆ ಇರುತ್ತಲ್ವ, ಆ ಗೋಡೆಗೆ ಹಾಕ್ಬೋದಾ ಅಂತಿದ್ದಾಗ ನಮ್ಮ ಮನೆ ಒಳಗಡೆ ಬಂದ ತಕ್ಷಣ ಗಡಿಯಾರಗಳು ಕಾಣಿಸ್ಬಾರ್ದು ನಮಗೆ. ವಿದ್ಯಾಶ್ರೀ ಅನ್ನೋರು ಒಂದು ಪ್ರಶ್ನೆನ ಕೇಳಿದ್ದಾರೆ, ಸರ್ ಪಶ್ಚಿಮ ವಾಯುವ್ಯದಲ್ಲಿ ಟಾಯ್ಲೆಟ್ ರೂಮ್ ಅಂದರೆ ಮೇನ್ ಡೋರ್ ಎಲ್ಲಿ ಬರಬೇಕು ಅಂತ. ಮೇಡಮ್ ಅದಕ್ಕೆ ನಾವು ಪ್ಲ್ಯಾನ್ ನೋಡಬೇಕಾಗುತ್ತೆ, ಅಥವಾ ನಿಮ್ಮ ಮನೆ ಯಾವ ರೀತಿ ಇದೆ ಅನ್ನೋದನ್ನು ನೋಡಿದ ಮೇಲೆ ನಾವು ಹೇಳ್ಬೋದು. ಇದು ತುಂಬ ಕಷ್ಟವಾದಂಥ ಪ್ರಶ್ನೆ. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಷಯ ತೊಗೊಂಡು ಮತ್ತೆ ಬರ್ತೀನಿ. ನಮಸ್ಕಾರ.